ಇದು ರಾಜ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಪಾಳು ಬಿದ್ದಂತಹ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿಯ ಬಗ್ಗೆ ರಾಜ್ ನ್ಯೂಸ್ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತು. ಕಳೆದ ವಾರ ಅಷ್ಟೇ ಸುದ್ದಿಯನ್ನ ಬಿತ್ತರಿಸಿದಂತಹ ರಾಜ್ ನ್ಯೂಸ್ ಇದೀಗ ಈ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗಿದೆ. ಕಟ್ಟಡ ಸ್ವಚ್ಛತೆಗೆ ಹಾಗೂ ದುರಸ್ಥಿತಿಗೆ ಇದೀಗ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ತಾಲೂಕು ಮುಖ್ಯಾಧಿಕಾರಿ ಡಾಕ್ಟರ್ ಉದಯ್ ಕುಡಚಿ ಆದೇಶವನ್ನ ಕೊಟ್ಟಿದ್ದಾರೆ. ಈಗ ಮರಳಿ ಆಸ್ಪತ್ರೆ ಆರಂಭ ಆಗ್ತಾ ಇದೆ. ಈ ಹಿನ್ನೆಲೆ ಸ್ಥಳೀಯರು ಫುಲ್ ಖುಷ್ ಆಗಿದ್ದಾರೆ. ಬೆಳಗಾವಿಯ ಅಟ್ಟಿ ಆಲೂರು ಗ್ರಾಮದಲ್ಲಿನ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಬಗ್ಗೆ ಕಳೆದ ವಾರ ಅಷ್ಟೇ ರಾಜ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಇದೀಗ ಆಗ್ತಾ ಇರುವಂತಹ ಇಂಪ್ಯಾಕ್ಟ್ ಇದು. ಹಾಗಾಗಿ ಇಲ್ಲಿನ ಜನ ಸ್ಥಳೀಯರು ಫುಲ್ ಖುಷಿಯಾಗಿದ್ದಾರೆ. ಈಗ ಮರಳಿ ಎಲ್ಲವೂ ಕೂಡ ಆರಂಭ ಆಗ್ತಾ ಇದೆ. ಡಾಕ್ಟರ್ ಉದಯ್ ಕುಡಚಿ ಆದೇಶವನ್ನ ಕೊಟ್ಟಿದ್ದಾರೆ. ಸಿಬ್ಬಂದಿ ನೇಮಕ ಮಾಡಬೇಕು ಅಂತ ಹೇಳಿ ತಾಲೂಕು ಮುಖ್ಯಾಧಿಕಾರಿ ಕೊಟ್ಟಿರುವಂತಹ ಆದೇಶ ಇದು. ಕಟ್ಟಡ ಸ್ವಚ್ಛತೆ ಹಾಗೂ ದುರಸ್ಥಿತಿ ಬಗ್ಗೆ ಅಲರ್ಟ್ ಆಗಿದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಕಳೆದ ವಾರ ಅಷ್ಟೇ ಈ ಕುರಿತು ಸುದ್ದಿಯನ್ನ ರಾಜ್ ನ್ಯೂಸ್ ಪ್ರಸಾರ ಮಾಡಿತ್ತು. ಅದಾದ ನಂತರ ಈಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ತಾಲೂಕು ಮುಖ್ಯಾಧಿಕಾರಿ ಡಾಕ್ಟರ್ ಉದಯ್ ಕುಡಚಿ ಆದೇಶವನ್ನ ಕೊಟ್ಟಿದ್ದಾರೆ. ಸಿಬ್ಬಂದಿಯನ್ನ ನೇಮಕ ಮಾಡ್ತೀವಿ ಅಂತ ಹೇಳಿ. ಅದರಲ್ಲೂ ಕೂಡ ಈಗ ಮರಳಿ ಆಸ್ಪತ್ರೆ ಎಲ್ಲವೂ ಕೂಡ ಆರಂಭ ಆಗ್ತಾ ಇದೆ. ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿನ ಜನ ಈಗ ಫುಲ್ ಖುಷಿಯಾಗಿದ್ದಾರೆ. ಬೆಳಗಾವಿಯ ಅಟ್ಟಿ ಆಲೂರು ಗ್ರಾಮದಲ್ಲಿನ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಕಳೆದ ವಾರ ಏನು ರಾಜ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಈಗ ರಾಜ್ ನ್ಯೂಸ್ ಸುದ್ದಿಯ ಇಂಪ್ಯಾಕ್ಟ್ ಇದು. ನಮಗೆ ಖುಷಿ ಆಗೈತಿ ಸರ್. ನೀವು ಚಾಲೋ ಆತ್ರಲ್ಲ ಮಾತ್ರ ನಮ್ಗೆ ಚಿಂತೆ ಹೋಗೈತೆ ಅಂತ ತಿಳ್ಕೊರ್ಲ. ಯಾಕೆ ಮೊದಲು ದೂರ ಹೋಗ್ಬೇಕಾಗಿತ್ತನ್ರಿ? ಹೌದು ರೀ. ಮತ್ತು ಪಶಾರಕ್ಕೆ ಹೋಗ್ಬೇಕ್ರಿ ಇಂಥವೆಲ್ಲ ಮಾಡ್ಕೋಬೇಕಾದ್ರೆ ಡ್ಯಾಮ್ಗೆ ಹೋಗ್ಬೇಕ್ರಿ. ಅವತ್ತು ಹೇಳಿದಾಗ ನಮ್ಗೆ ತ್ರಾಸ ಆಗಲ್ರಿ. ಈಗ 20 ವರ್ಷದಿಂದ ಇಲ್ಲಿ ಅಕ್ರೋಳು ಇರಾಕಿಲ್ಲ ರೀ? 20 ವರ್ಷ ಆಗಿಲ್ಲ. ಆಮೇಲೆ ಇದ್ರಿ ರೀ ಪೈಲಕ್ರಿ. ಈಗ ಸದ್ಯದಾಗ 10-12 ವರ್ಷ ಇಲ್ಲ. ಈ ಮರಳಿ ಡಾಕ್ಟ್ರು ಬಂದಾರ. ನಮಗೆ ಖುಷಿ ಆಗೈತಿ ಸರ್. ನೀವು ಚಾಲೋ ಆತ್ರಲ್ಲ ಮಾತ್ರ ನಮ್ಗೆ ಚಿಂತೆ ಹೋಗೈತೆ ಅಂತ ತಿಳ್ಕೊರ್ಲ. ಯಾಕೆ ಮೊದಲು ದೂರ ಹೋಗ್ಬೇಕಾಗಿತ್ತನ್ರಿ? ಹೌದು ರೀ. ಮತ್ತು ಪಶಾರಕ್ಕೆ ಹೋಗ್ಬೇಕ್ರಿ ಇಂಥವೆಲ್ಲ ಮಾಡ್ಕೋಬೇಕಾದ್ರೆ ಡ್ಯಾಮ್ಗೆ ಹೋಗ್ಬೇಕ್ರಿ. ಅವತ್ತು ಹೇಳಿದಾಗ ನಮ್ಗೆ ತ್ರಾಸ ಆಗಲ್ರಿ. ಈಗ 20 ವರ್ಷ ಹೀಗೆ ಇದೀಗ ರಾಜ್ ನ್ಯೂಸ್ ಮಾಡಿದಂತ ಈ ಒಂದು ಸುದ್ದಿಗೆ ಆಗಿರುವಂತಹ ಇಂಪ್ಯಾಕ್ಟ್ ಇಲ್ಲಿನ ಜನ ಈಗ ಖುಷಿಯಾಗಿದ್ದಾರೆ. ಅಂದ್ರೆ ಇಲ್ಲಿನ ದುಸ್ಥಿತಿ ಹೇಗಿತ್ತು, ಇಲ್ಲಿನ ಪರಿಸ್ಥಿತಿ ಹೇಗಿತ್ತು, ಈ ಆರೋಗ್ಯ ಕೇಂದ್ರದಲ್ಲಿ ಯಾವೊಬ್ಬ ಅಧಿಕಾರಿ ಇರಲಿಲ್ಲ ಅಥವಾ ಯಾವೊಬ್ಬ ಸಿಬ್ಬಂದಿ ಇರಲಿಲ್ಲ. ಯಾರು ಕೂಡ ಅಲ್ಲಿ ಹೇಳೋರು ಕೇಳೋರೆ ಇರಲಿಲ್ಲ. ಇಲ್ಲಿನ ಜನ ಇಲ್ಲಿಂದ ಬೇಸತ್ತು ಹೋಗಿದ್ರು. ಅದಾದ ನಂತರ ಯಾವಾಗ ಕಳೆದ ವಾರ ಅಷ್ಟೇ ರಾಜ್ ನ್ಯೂಸ್ ಇದ್ದಿದ್ದನ್ನ ಇದ್ದಂಗೆ ತೋರಿಸಿತ್ತು. ಅದಾದ ನಂತರ ಇಲ್ಲಿರುವಂತಹ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ, ಎಚ್ಚೆತ್ತುಕೊಂಡು ಈಗ ಕೇವಲ ಒಂದೇ ವಾರದಲ್ಲಿ ಇಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಈಗ ಇಲ್ಲಿನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೊಟ್ಟಿರುವಂತಹ ಒಂದು ಆದೇಶ ಇದು. ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಎಲ್ಲವೂ ಕೂಡ ಪಾಳು ಬಿದ್ದಿತ್ತು. ಹೇಳೋರು ಕೇಳೋರು ಯಾರು ಇರಲಿಲ್ಲ. ಇದೊಂದು ಆರೋಗ್ಯ ಕೇಂದ್ರನಾ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ರು. ಆ ಮಟ್ಟಕ್ಕೆ ದುಸ್ಥಿತಿ ಇತ್ತು. ಬೆಳಗಾವಿಯ ಅಟ್ಟಿ ಆಲೂರು ಗ್ರಾಮದಲ್ಲಿನ ಸರ್ಕಾರಿ ಆರೋಗ್ಯ ಕೇಂದ್ರ ಇದು. ಇದಾದ ನಂತರ ಈಗ ಇಂತಹ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು ರಾಜ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯಿಂದ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಕಾಮಳೆ. ರವಿ, ಇಲ್ಲಿ ನೋಡ್ತಾ ಇದೀವಿ ಕಳೆದ ವಾರ ಅಷ್ಟೇ ರಾಜ್ ನ್ಯೂಸ್ ಏನು ಇದ್ದಿದ್ದನ್ನ ಇದ್ದಂಗೆ ತೋರಿಸಿತ್ತು. ಏನ್ ಸ್ಥಿತಿ ಇದೆ ಅಂತ ಹೇಳಿ ಎಲ್ಲವೂ ಕೂಡ ಸುದ್ದಿಯನ್ನ ಬಿತ್ತರಿಸಿತ್ತು. ಅದಾದ ನಂತರ ಈ ರೀತಿಯಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅಂತಂದ್ರೆ ಒಂದು ಒಳ್ಳೆಯ ವಿಚಾರ. ಹೌದು, ಈಗ ಎಷ್ಟೆಲ್ಲ ಸಿಬ್ಬಂದಿಗಳನ್ನ ಇವ್ರು ನೇಮಕ ಮಾಡಿದ್ದಾರೆ, ಏನೆಲ್ಲ ಈಗ ಬೆಳವಣಿಗೆ ಆಗಬಹುದು? ಹೌದು ರೋಶಿನಿ ಅವರೇ, ಸುಮಾರು 20 ವರ್ಷಗಳಿಂದ ಈ ಕಟ್ಟಡ ನಿರ್ಮಾಣವಾಗಿ, ಅದು ಅಲ್ಲದೆ ಈ ಕಟ್ಟಡ ನಿರ್ಮಾಣ ಮಾಡೋಗೋಸ್ಕರ ಅಲ್ಲಿನ ಸ್ಥಳೀಯರು ಈ ಜಾಗವನ್ನು ದಾನರೂಪವಾಗಿ ಕೊಟ್ಟಿದ್ದರು ಕೂಡ 20 ವರ್ಷಗಳ ಕಾಲ ಅಲ್ಲಿ ಯಾವುದೇ ಸಿಬ್ಬಂದಿ ನೇಮಕವಾಗದೆ ಮತ್ತು ಕಟ್ಟಡ ದುರಸ್ತಿ ಸಂಪೂರ್ಣ ಹಾಳಾಗಿದ್ದು ಈ ರೀತಿಯಾಗಿ ಕಂಡು ಬಂದಂತ ನಾವು ಸುದ್ದಿಯನ್ನು ಮಾಡಿದ್ದೀವಿ. ಸುದ್ದಿ ಬಿತ್ತರಿಸಿದ ನಂತರ ಇವಾಗ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ ಮತ್ತು ಆಸ್ಪತ್ರೆ ಕೂಡ ಸ್ವಚ್ಛತೆ. ಎಸ್, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗಾಗಿ.